ಮತ್ತೆ ಸ್ವಾಗತ. ನೇತ್ರಾವತಿ ನದಿ ತೀರದ ಕೇಸ್ನಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಹೋಗ್ತಾ ಇದೆ. ಚಿನ್ನಯ್ಯ ತಿಮುರೋಡಿ ಭೇಟಿಯ ಸರಣಿ ವಿಡಿಯೋಗಳು ರಿಲೀಸ್ ಆಗ್ತಾ ಇದೆ. ಇಬ್ಬರು ಮಾತುಕತೆ ನಡೆಸಿದ 8ನೇ ವಿಡಿಯೋ ಬಿಡುಗಡೆಯಾಗಿದೆ. ಇವತ್ತೊಂದೇ ದಿನ 4 ದೃಶ್ಯಗಳು ಬಿಡುಗಡೆಯಾಗಿದ್ದಾವೆ. ಸಂಭಾಷಣೆದು 2023 ಆಗಸ್ಟ್ ತಿಂಗಳಲ್ಲಿ ನಡೆದಂಥ ಒಂದು ಮಾತುಕತೆ ಇದೆ. ಸೌಜನ್ಯ ಕೊಲೆ ಬಗ್ಗೆ ತಿಮುರೋಡಿ ಬಳಿ ಚಿನ್ನಯ್ಯ ಪ್ರಸ್ತಾಪವನ್ನು ಮಾಡ್ತಾನೆ. ಸೌಜನ್ಯ ಕೊಲೆ ಆಗಿರ್ಬೋದು, ರವಿ ಪೂಜಾರಿ ಆಗಿರ್ಬೋದು, ಬಾಲಕೃಷ್ಣ ಇವ್ರ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಇತ್ತ ಅಕ್ರಮ ಶಸ್ತ್ರಾಸ್ತ್ರ ಹೊಂದಿರುವ ಆರೋಪ ಪ್ರಕರಣ ಇಂದು ವಿಚಾರಣೆಗೆ ಹಾಜರಾಗಿಲ್ಲ ಮಹೇಶ್ ಶೆಟ್ಟಿ ತಿಮುರೋಡಿ. 2 ದಿನಗಳ ಹಿಂದೆ ನೋಟಿಸ್ ಕೊಟ್ಟಿದ್ರು ಬೆಳ್ತಂಗಡಿ ಪೊಲೀಸರು. ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ, ಆದರೆ ಹಾಜರಾಗಿಲ್ಲ. ಬಹುಶಃ ಅವ್ರನ್ನ ಅರೆಸ್ಟ್ ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಕಂಡು ಬರ್ತಾ ಇದೆ. ಹೋಗದೇ ಇದ್ರೆ 6ನೇ ವಿಡಿಯೋ ಮಾತುಕತೆಯಲ್ಲಿ ಏನಿದೆ? ರೂಂಬಾಯಿಗಳ ಬಗ್ಗೆ ತಿಮುರೋಡಿ ಬಳಿ ಪ್ರಸ್ತಾಪ ಮಾಡ್ತಾನೆ ಚಿನ್ನಯ್ಯ. ರವಿ ಪೂಜಾರಿ, ಗೋಪಾಲಕೃಷ್ಣ ರೂಂಬಾಯಿ ಆಗಿದ್ದವರು. ಸಂತೋಷ್ ರಾವ್ನನ್ನ ರವಿ ಪೂಜಾರಿ ಗೋಪಾಲಕೃಷ್ಣ ಕೊಟ್ಟಿದ್ದರು. ಅವರು ಸಂತೋಷ್ ರಾವ್ನನ್ನ ಪೊಲೀಸರಿಗೆ ಒಪ್ಪಿಸಿದ್ರು. ನಾನು ರೂಂಬಾಯಿಗಳ ಜೊತೆ ಸೇರಿಕೊಳ್ತಿದ್ದೆ. ನೇತ್ರಾವತಿ ನದಿಯಲ್ಲಿ ಸ್ನಾನ ಕೇಳಿದವರು ಹಣ ಬಿಸಾಕ್ತಿದ್ರು, ಕೆಲವರು ಚಿನ್ನ ಕಳೆದುಕೊಳ್ತಿದ್ರು. ಅದನ್ನು ನಾವು ಕಲೆಕ್ಟ್ ಮಾಡಿ ಹಂಚ್ಕೊಳ್ತಾ ಇದ್ವಿ. ಸೌಜನ್ಯ ಕಿಡ್ನಾಪ್ ಕೇಸ್ನಲ್ಲಿ ರವಿ ಪೂಜಾರಿ ಇನ್ವಾಲ್ವ್ ಆಗಿದ್ದಾನೆ. ಬಳಿಕ ರವಿ ಪೂಜಾರಿ ಸಾವನ್ನಪ್ಪದ. ಗೋಪಾಲಕೃಷ್ಣಗೆ ಏನಾಯಿತು ಅಂತಲೇ ಗೊತ್ತಿಲ್ಲ. ನಂತರ ಹಾಗೆ ನಾಪತ್ತೆಯಾಗಿ ಹೋದ ಅಂತ ಚಿನ್ನಯ್ಯ ಹೇಳ್ತಾನೆ. ಇನ್ನು 6ನೇ ವಿಡಿಯೋದಲ್ಲಿ ಹೇಳ್ತಾನೆ ಮತ್ತು 7ನೇ ವಿಡಿಯೋದಲ್ಲಿ ಕೆಲವೊಂದಿಷ್ಟು ಮಾತುಕತೆಗಳಾಗುತ್ತೆ. ಸೌಜನ್ಯ ಕೊಲೆ ಕೇಸ್ನ ಬಗ್ಗೆ ಧರ್ಮಸ್ಥಳದಲ್ಲಿ ಮದುವೆಯಾದ ಸಿಬ್ಬಂದಿಗೆ ಸಾಲ ಕೊಡ್ತಿದ್ರು. ಆದರೆ ರವಿ ಪೂಜಾರಿಗೆ ಮದುವೆ ಆಗಿರಲಿಲ್ಲ. ಆದರೂ ಸಣ್ಣ ದಣಿಗಳು ಕರೆದು 25,000 ಹಣ ಕೊಟ್ಟರು. ಈ ಹಣ ರವಿ ಪೂಜಾರಿಗೆ ಯಾಕೆ ಕೊಟ್ಟರು ಅನ್ನೋದು ಗೊತ್ತಿಲ್ಲ ಅಂತ ಹೇಳಿದ್ದಾನೆ. ಮತ್ತಷ್ಟು ಮಾಹಿತಿ ಆದಿತ್ಯ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಆದಿತ್ಯ, ಒಂದು ರೀತಿ ಸಿರೀಸ್ಗಳು ನೋಡ್ದಂಗೆ ಆಗ್ತಾ ಇದೆ. ದಿನವೂ 4-5 ಈ ವಿಡಿಯೋಗಳು ಬರ್ತಾ ಇದ್ದಾವೆ. ಆದರೆ SIT ತನಿಖೆ ದೃಷ್ಟಿಯಿಂದ ಇವು ಇಂಪಾರ್ಟೆಂಟ್ ಆಗುತ್ತಾ ಇಲ್ವ ಅನ್ನೋದು ಗೊತ್ತಾಗ್ತಾ ಇಲ್ಲ. ಓನ್ಲಿ ಇದು ಸಾರ್ವಜನಿಕರ ವೀಕ್ಷಣೆಗೆ ಬಿಟ್ಟಂಗೆ ಕಾಣಿಸ್ತಾ ಇದೆ. ಗಂಭೀರತೆ ಎಷ್ಟು ಈ ವಿಡಿಯೋದು? ಅಂದರೆ ಈ ವಿಡಿಯೋಗಳನ್ನು ಈಗ ಬಿಡ್ತಿರೋದಕ್ಕೆ ಕಾರಣ ಏನು? ಅಂದರೆ ಚಿನ್ನಯ್ಯ ಹೇಳ್ತಿರೋದು ಯಾವುದೂ ಕೂಡ ಸುಳ್ಳಲ್ಲ, ಇದೆಲ್ಲವೂ ಕೂಡ ಪ್ಲ್ಯಾನ್ ಅಲ್ಲ. ಆತನೇ ಬಂದು ತಿಮುರೋಡಿ ಅವರ ಗ್ಯಾಂಗನ್ನು ಸೇರಿಕೊಂಡು ಅಲ್ಲಿ ಈ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದ ಅನ್ನೋದಕ್ಕೆ, ಅಂದರೆ ಓವರಾಲ್ ನಾವೇನು ಇದರಲ್ಲಿ ಷಡ್ಯಂತ್ರವನ್ನು ಮಾಡಿಲ್ಲ, ಎಲ್ಲವೂ ಸತ್ಯ ಅನ್ನೋದನ್ನು ಈ ವಿಡಿಯೋ ಮೂಲಕ ಪ್ರೂವ್ ಮಾಡ್ಕೊಳ್ತಿದ್ದಾರೆ ಅಂತ. ಪ್ರಭು, ಹೌದು, ನೀವು ಹೇಳಿದ ರೀತಿಯಲ್ಲಿ SIT ಅಧಿಕಾರಿಗಳಿಗೆ ಇದು ಗಮನಕ್ಕೆ ಬರದ ವಿಚಾರ ಅಲ್ಲ. ಆತನನ್ನೇ ಯಾವಾಗ ಮಹಾಜರಿ ಕರ್ಕೊಂಡು ಹೋಗಿದ್ದಾರೋ ಆಗಲೇ ಆತ ಹೇಳಿದ್ದ ಸುಮಾರು 20ಕ್ಕೂ ಅಧಿಕ ವಿಡಿಯೋಗಳನ್ನು ಬೇರೆ ಬೇರೆ ಕಡೆಗಳಲ್ಲಿ ಮಾಡಿಸಿದ್ದಾರೆ. ಆ ಜಾಗಗಳನ್ನು ಕೂಡ ಆತ SIT ಅಧಿಕಾರಿಗಳಿಗೆ ತೋರಿಸಿದ್ದ. ಸೊ ಇದು ಮುಂದುವರೆದ ಭಾಗವಾಗಿ ಏನೀಗ ತಿಮುರೋಡಿ ಆ್ಯಂಡ್ ಟೀಮ್ ವಿರುದ್ಧ ಧರ್ಮಸ್ಥಳದ ವಿರುದ್ಧ ಒಂದು ಷಡ್ಯಂತ್ರವನ್ನು ಮಾಡಿದ್ದಾರೆ, ಒಂದು ಪ್ರೊಪಗಂಡವನ್ನು ಕ್ರಿಯೇಟ್ ಮಾಡೋದಕ್ಕೆ ಮುಂದಾಗಿದ್ರು ಅನ್ನೋದಕ್ಕೆ ತಿರುಗೇಟನ್ನು ನೀಡೋದಕ್ಕೆ ಈ ವಿಡಿಯೋಗಳನ್ನು ಬಿಡ್ತಾ ಇದ್ದಾರೆ. ಅಂದರೆ ಇದೊಂದು ಪ್ಲಾನ್ B, ಪ್ಲಾನ್ C, ಪ್ಲಾನ್ D ಅಂತ ಹೇಳ್ಬೋದು. ಸೊ ಇದರ ಭಾಗ ಈ ವಿಡಿಯೋಗಳು. ಕೇವಲ ಈ ವಿಡಿಯೋಗಳು ಮಾತ್ರ ಅಲ್ಲ, ಈಗ 8 ವಿಡಿಯೋಗಳನ್ನು ರಿಲೀಸ್ ಮಾಡಿದ್ದಾರೆ. ಇದೇ ಮಾದರಿಯಲ್ಲಿ 20ಕ್ಕೂ ಅಧಿಕ ವಿಡಿಯೋಗಳು ಇದೆ. ಇನ್ನು ಸರತಿ ಸಾಲಿನಲ್ಲಿ ಅದು ರಿಲೀಸ್ ಆಗ್ತಾ ಹೋಗುತ್ತೆ. ಈಗ ಮಹೇಶ್ ಶೆಟ್ಟಿ ತಿಮುರೋಡಿಯ ಮನೆಗೆ ಮಾತ್ರ ಅದು ಕೇಂದ್ರೀಕೃತವಾಗಿದೆ. ಮುಂದಕ್ಕೆ ಬೇರೆ ಬೇರೆ ಪ್ರಭಾವಿಗಳನ್ನ ಮೀಟ್ ಮಾಡಿರುವಂತಹ ವಿಡಿಯೋಗಳು ಕೂಡ ಇದೆ. ಆತ ಬೇರೆಯವರ ಬಳಿಯೂ ಕೂಡ ಇದೇ ಕಥೆಗಳನ್ನ ಹೇಳಿರುವ ರೀತಿಯ ವಿಡಿಯೋಗಳು ಕೂಡ ಇದೆ. ಸೊ ಅದನ್ನ ಕೂಡ ಟೀಮ್ ಒಂದೊಂದಾಗಿ ರಿಲೀಸ್ ಮಾಡ್ತಾ ಹೋಗೋದಕ್ಕೆ ಎಲ್ಲ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ. ಸೊ ಈ ವಿಡಿಯೋಗಳನ್ನ ನಾವು ಗಮನಿಸ್ತಾ ಹೋದ್ರೆ ಇವತ್ತಿನ ಒಂದೇ ದಿನದಲ್ಲಿ 4 ವಿಡಿಯೋಗಳು ರಿಲೀಸ್ ಆಗಿದೆ. ಸೊ ಮೊನ್ನೆಯಿಂದ ಇದು ಆರಂಭವಾಗೋದು ಇದೇ ಚಿನ್ನಯ್ಯ ಹೆಣಗಳನ್ನ ಹೂತು ಹಾಕಿರೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆತ ಜಾಗಗಳ ಬಗ್ಗೆ ಎಲ್ಲ ಒಂದಿಷ್ಟು ವಿಡಿಯೋಗಳಲ್ಲಿ ಹೇಳಿದ್ದಾನೆ. ಆ ಜಾಗಗಳ ಬಹುತೇಕ ಎಲ್ಲ SIT ಅವರು ಉತ್ಖನನ ಮಾಡಿದ್ದಾರೆ. ಈಗ ಆತ ಮಾತನಾಡ್ತಾ ಇರುವಂತದ್ದು ಸೌಜನ್ಯ ಪ್ರಕರಣದ ಬಗ್ಗೆ. ಸೌಜನ್ಯ ಪ್ರಕರಣದಲ್ಲಿ ಏನೇನೆಲ್ಲ ಆಯಿತು ಅನ್ನೋದನ್ನ ಆತ ಉಲ್ಲೇಖ ಮಾಡಿದ್ದ ಹಳೆಯ ವಿಡಿಯೋದಲ್ಲಿ. ಈಗ ರಿಲೀಸ್ ಆಗಿರುವ ಪಾರ್ಟ್ 8 ವಿಡಿಯೋದಲ್ಲಿ ಈ ರವಿ ಪೂಜಾರಿಯ ಬಗ್ಗೆ ಆತ ಉಲ್ಲೇಖ ಮಾಡಿದ್ದಾನೆ. ರವಿ ಪೂಜಾರಿ ಈ ಸೌಜನ್ಯ ಪ್ರಕರಣದ ಬಳಿಕ ಯಾವ ತರ ಸಾವಿಗೀಡಾದ ಅನ್ನೋದನ್ನ ಕೂಡ ಆತ ಉಲ್ಲೇಖ ಮಾಡಿರೋದು. ಸೊ ಆತ ಬಾಹುಬಲಿ ಬೆಟ್ಟಕ್ಕೆ ಡ್ಯೂಟಿ ಹೋಗ್ತಾ ಇರಲಿಲ್ಲ ಅನ್ನುವಂಥ ವಿಚಾರಗಳನ್ನ ಹೇಳಿದ್ದಾನೆ. ಮತ್ತು ಈ ಸೌಜನ್ಯ ಪ್ರಕರಣ ಆದ ಬಳಿಕ ಆತ ಬಹಳ ಬೇಸರದಲ್ಲಿದ್ದ ಅನ್ನುವಂಥ ವಿಚಾರಗಳನ್ನ ಕೂಡ ಆತ ಹೇಳಿದ್ದ. ಬಹಳ ಒಂದು ಆತಂಕ ಅನ್ನುವಂಥದ್ದು ಆತನ ಜೊತೆಗಿತ್ತು ಮತ್ತು ಆತನಿಗೆ ಅನೇಕ ಬಾರಿ ಹಣದ ಆಮಿಷಗಳನ್ನ ಕೂಡ ನೀಡಲಾಗಿತ್ತು ಅನ್ನೋದನ್ನ ಕೂಡ ಆತ ಮೆನ್ಷನ್ ಮಾಡಿದ್ದಾನೆ. ಸೊ ಆತನ ಅಂತ್ಯದ ಕುರಿತಾಗಿ ವಿಡಿಯೋ ಬಿಟ್ಟಿದ್ದಾರೆ. ಇನ್ನು ಮುಂದಕ್ಕೆ ಯಾವ ತರಹದ ವಿಡಿಯೋಗಳು ಬರುತ್ತೆ ಇದ್ರ ಬಗ್ಗೆ ಕುತೂಹಲ ಇದೆ. ಪ್ರಭು, ಥ್ಯಾಂಕ್ ಯು ಆದಿತ್ಯ ಮಾಹಿತಿಗಾಗಿ.